ಯಾರಿಗೆ ಓಟ್ ಹಾಕ್ಬೇಕು ಅಂತಿದ್ದೀರಾ ಸರ್? ಬಿಜೆಪಿ ಬಿಜೆಪಿ. ಯಾಕೆ ಬಿಜೆಪಿ ಸರ್? ಕೆಲಸ ಮೋದಿ ಮಾಡಿದ್ದಾನಲ್ಲ. ಮೋದಿ ಮಾಡಿದ್ದಾರೆ. ಹೌದು. ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ ಸರ್? ಜೋಶಿ ಅವ್ರ ಮುಖ ನೋಡ್ಕೊಂಡು? ಜೋಶಿ ಅವರು ಕೆಲಸ ಮಾಡಿದ್ದಾರೆ ಇಲ್ಲಿ. ಜೋಶಿ ಅವ್ರು ಕೆಲಸ ಮಾಡಿದ್ರು ಅಂತ ಹಾಂ. ಹೋಗಿ ಹೆಂಗ್ ನಡೀತಿದೆ ಸರ್ ಎಲೆಕ್ಷನ್? ಎಲೆಕ್ಷನ್ ಜೋರೈತಿ ಸರ್. ಜೋರಾಯ್ತು ಸರ್. ಯಾರಿಗೆ ಓಟ್ ಮಾಡ್ಬೇಕಂತೀರಿ ಸರ್? ಕಾಂಗ್ರೆಸ್ ಮಾಡ್ತೀವಿ ಸರ್. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ನಮ್ಗೆ ಯುವಕರಿಗೆ ಎಲ್ಲರಿಗೂ ಉದ್ಯೋಗ ಅವಕಾಶಗಳನ್ನ ಬಿ ಜೆ ಪಿಯವರು 10 ವರ್ಷಗಟ್ಟಲೆ ಏನೂ ಮಾಡಲಿಲ್ಲ. ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಏನೂ ಮಾಡಲಿಲ್ಲ. ಹಂಗಾಗಿ ಇವಾಗ ಯುವಕ ಅದನ, ವಿನೋದ ಸುಟ್ಟಿ ಯುವಕ ಅದನ, ಯಂಗ್ಸ್ಟರ್ಗೆಲ್ಲ ಹೆಲ್ಪ್ ಆಗ್ತದೆ ಅಂತೇಳಿ ನಾವು ಕಾಂಗ್ರೆಸ್ ಮಾಡ್ಬೇಕು ಅಂತ ಕಾಂಗ್ರೆಸ್ ಮಾಡ್ತೀರಾ ಸರ್? ಈಗ ಪ್ರಹ್ಲಾದ್ ಜೋಶಿ ಅವರು 4 ಬಾರಿ ಇಲ್ಲಿಂದ ಗೆದ್ದಿದ್ರು, ಈಗ 5ನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವರ ಅಭಿವೃದ್ಧಿ ಮಾಡಿಲ್ವಾ ಹುಬ್ಬಳ್ಳಿ ಧಾರವಾಡನ? ಏನು ಅಭಿವೃದ್ಧಿ ಏನಿಲ್ಲ ನೋಡಿ ಸರ್. ಸುಮ್ಮನೆ ಮೋದಿ ಅವರ ಪಕ್ಕಕ್ಕೆ ಕೂತ್ಕೊಂಡು ಶೋ ಹೊಡೆದ್ರು ಒಟ್ಟು ಹುಬ್ಬಳ್ಳಿ ಧಾರವಾಡದಾಗ ಏನು ಅಭಿವೃದ್ಧಿ ಇಲ್ಲ. ನೀವೇ ನೋಡತ್ತಲ್ಲಿ ಏನು ಅಭಿವೃದ್ಧಿ ಆಗೈತೆ ನೋಡಿ. ಒಂದು ಧೂಳು ಮುಕ್ತ ರೋಡ್ ಮಾಡ್ಯಾರ, ಏನು ಮಾಡ್ಯಾರ ಹೇಳ್ರಿ? ಒಂದು ನೋಡಿರಿ, ಹುಬ್ಬಳ್ಳಿ ಧಾರವಾಡ ಜನ ಬೇರೆದವರೆಲ್ಲ ನಮ್ಮ ಹುಬ್ಳಿಯವರು ಅಂತ ಹೇಳೋಕೆ ಅಸಹ್ಯ ಅನ್ಸಾತೈತೆ ನಮ್ಗೆ. ನಾವು ಇಲ್ಲಿ ಹುಬ್ಳಿಯವರು ಅಂತ ಬೇರೆ ಬೆಂಗಳೂರು ಆ ಕಡೆ ಈ ಕಡೆ ಹೋದಾಗ ನಾವು ಹುಬ್ಬಳ್ಳಿ ಧಾರವಾಡದವ್ರು ಅಂತ ಹೇಳೋಕೆ ನಮ್ಗೆ ಅಸಹ್ಯ ಅನ್ಸಾತೈತಿ. ಯಾಕಂದ್ರೆ ಹೈಕಮಾಂಡ್ ಅಂತ ಸೆಂಟ್ರಲ್ದವರು ನಮ್ಮ ಹುಬ್ಬಳ್ಳಿ ಧಾರವಾಡದ್ದು ಏನು ಕೆಲಸ ಮಾಡಿಲ್ಲ. ಕೇಂದ್ರ ಸಚಿವರಾಗಿದ್ರು ಆದ್ರೂ ಕೂಡ ಕೆಲಸ ಮಾಡಿಲ್ಲ. ಅವರು ಆ ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿ ತಂದಿಲ್ಲ? ಇಲ್ಲ ಸರ್, ತೃಪ್ತಿ ತಂದಿಲ್ಲ. ಕಾಂಗ್ರೆಸ್ನಿಂದ ವಿನೋದ ಸುಟ್ಟಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಸರ್? ಇವರು ಯೂತ್ ಅದಾರ ಸರ್. ಮತ್ತು ಇಂಟ್ರೆಸ್ಟ್ ಪರ್ಸನ್, ನಾನು ಕೆಲಸ ಮಾಡ್ಬೇಕು, ಜನರಿಗೆ ವಿಶ್ವಾಸ ಗೆಲ್ಬೇಕು, ಜನರ ಜೊತೆ ಡೈಲಿ ಸಂಪರ್ಕದೊಳಗಿರ್ಬೇಕು, ಜನರ ವಿಶ್ವಾಸ ಗೆಲ್ಬೇಕು, ಯಂಗ್ಸ್ಟರ್ ಅಂದ್ರೆ ಮುಂದೆ ಬೆಳಿಬೇಕನ್ನೋ ಆಶೆಯಿಂದ ಕೆಲಸ ಮಾಡ್ತಾನೆ ಅಂತ ಹುಮ್ಮಸ್ ಆಯ್ತು. ಕಾಂಗ್ರೆಸ್ನಲ್ಲಿ ಘಟಾನುಘಟಿ ನಾಯಕರಿದ್ರು ಸರ್. ವಿನೋದ ಸೂಟಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟರು ಅಂದರೆ ಯಂಗ್ಸ್ಟರ್ ಅದಾನ, ಇದೊಂದ್ಸಲ 5 ಯಂಗ್ಸ್ಟರ್ ಅದಾನ, ಏನೋ ಒಂದು ಚೇಂಜಸ್ ಮಾಡ್ತಾನ, ಕೆಲಸ ಹುಮ್ಮಸ್ ಇದಾನ. 2 ಸಲ 10 ವರ್ಷಗಟ್ಟಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದು ನೋಡ್ಯಾರ. ಮತ್ತು 4 ಜನರಿಗೆ ಟಿಕೆಟ್ ಕೊಟ್ಟಿದ್ರು. ಲಾಸ್ಟ್ ಟೈಮಲ್ಲಿ ತ್ರಿಕೋನ ಸ್ಪರ್ಧೆಯಾಗಿ ಸೋತಾನ. ಹಾಗಾಗಿ ಇವಾಗ ಯಂಗ್ಸ್ಟರ್ಗಳು ಕೊಟ್ಟಾರೆ. ಗೆಲ್ತಾರೆ ಅನ್ನೋಂಥ ವಿಶ್ವಾಸ 100% ಗೆಲ್ತಾರೆ. ಎಷ್ಟು ಲೀಡ್ ಕೊಡ್ಬೋದು ಸರ್? ಲೀಡ್ ಹೇಳೋಕ್ಕಾಗಲ್ಲ ಸರ್, 100% ಗೆಲ್ತಾರೆ. ಥ್ಯಾಂಕ್ ಯು ಸರ್, ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ? ಯಾರಿಗೆ ಮಾಡ್ಬೇಕಂತಂದ್ರೆ ನಾವು ಇಲ್ಲಿ ಕೆಲಸ ಮಾಡಲಿ ಬಿಡಲಿ ನಾವು ಮೇಲೆ ನೋಡಿ ಬಿಜೆಪಿಗೆ ಓಟ್ ಹಾಕೋರು. ಬಿಜೆಪಿಗೆ ಓಟ್ 100%. ಯಾರು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ? ಹೌದು, ಆಬ್ವಿಯಸ್ಲಿ. ಯಾಕಂದ್ರೆ ನಮ್ಮದು ದೇಶ ಎಷ್ಟು ಮುಂದೈತಿ, ಈಗ ನಮ್ದು ಆರ್ಮಿ ಎಷ್ಟು ಗಟ್ಟಿ ಐತಿ. ಹಾಂ, ಈಗ ದೇಶ ನೋಡಿದ್ರೆ ಮುಂದೆ ನಾವು ಮೋದಿಗೂ ಆರಿಸಬೇಕು. ಈಗ ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿ ಯಾರಿಗೆ ಕೊಟ್ಟಾರೆ? ಹೆಣ್ಮಕ್ಳಿಗೆ ಕೊಟ್ಟಾರಲ್ಲ. ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಸರ್. ಎಲ್ಲರೂ ಹೆಣ್ಮಕ್ಳಿಗೆ ಕೊಟ್ರೆ ನಮ್ಗೇನು ಫಾಯ್ದೆ? ಗಂಡಸರಿಗೆ ಏನು ಕೊಟ್ಟಿಲ್ಲ. ಏನು ಕೊಟ್ಟಾರ್ರಿ ಅವರು? ಏನೂ ಇಲ್ಲ. ಮೋದಿ ಅಲ್ಲೇ ವರ್ಕೌಟ್ ಆಗುತ್ತೆ ಹುಬ್ಳಿ? ಆಗತ್ರಿ 100%. ಮೋದಿಯವರು ಇದ್ರೆ ಮತ್ತು ಇದು ದೇಶ ನಡೀತದೆ. ಹಿಂದುತ್ವ ಐತಿ, ಇಲ್ಲಾಂದ್ರೆ ಮುಸ್ಲಿಂ ದೇಶ. ಜೋಶಿ ಅವ್ರ ಕೆಲಸ ಇಷ್ಟ ಆಯ್ತು. ಜೋಶಿ ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಾವು ಮೋದಿಗೆ ನೋಡಿ ಓಟ್ ಹಾಕೋರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.